ಸ್ನೇಹಿತರೆ, ಗಿಲಿಯಾರ್ ಟು ಗೋಲ್ಡ್ ಪಿಂಚ್ ಐಷಾರಾಮಿ ಹೋಟೆಲ್. ಈ ಒಂದು ಐಷಾರಾಮಿ ಹೋಟೆಲ್ ಅಲ್ಲಿ ಏನ್ ನಡೆಯುತ್ತೆ ಅಂದ್ರೆ, ಧರ್ಮ ಸಂರಕ್ಷಣಾ ಸಮಿತಿಯ ಕಡೆಯಿಂದ ಒಂದು ಪ್ರೆಸ್ ಮೀಟ್ ನಡೆಯುತ್ತೆ. ಯಾರ ವಿರುದ್ಧ ಪ್ರೆಸ್ ಮೀಟ್ ನಡೆಯುತ್ತೆ ಅಂದ್ರೆ, ಪ್ರಕಾಶ್ ರಾಜ್ ಅವರ ವಿರುದ್ಧ. ಪ್ರಕಾಶ್ ರಾಜ್ ಅವ್ರ ವಿರುದ್ಧ ಯಾಕೆ ಪ್ರೆಸ್ ಮೀಟ್ ನಡೆಯುತ್ತೆ ಅಂತ ಹೇಳಿದ್ರೆ, ಪ್ರಕಾಶ್ ರಾಜ್ ಅವರು 200 ಕೋಟಿ ಡೀಲ್ ಅಲ್ಲಿ ಸೇರಿದ್ದಾರೆ. ಅವರ ಹೆಸರು ಕೂಡ ಉಲ್ಲೇಖ ಆಗಿದೆ. ಎಲ್ಲಿ ಉಲ್ಲೇಖ ಆಗಿದೆ? ರಿಟ್ ಪಿಟಿಷನ್ ಅಲ್ಲಿ. ಚಿನ್ನಯ್ಯ ಹಾಕಿರುವಂತಹ ಒಂದು ರಿಟ್ ಪಿಟಿಷನ್. ಬೆಂಗಳೂರಿನ ಬಾರ್ ಕೌನ್ಸಿಲ್ ಏನಿದೆ, ಅದರ ಅಧ್ಯಕ್ಷರು ಆಗಿರುವಂತಹ ನಮ್ಮ ಅಡ್ವೊಕೇಟ್ ವಿವೇಕ್ ಸುಬ್ಬಾರೆಡ್ಡಿ ಅವರು ಒಂದು ಪಿಟಿಷನ್ ಅನ್ನ ನಮ್ಮ ಚಿನ್ನಯ್ಯನ ಪರವಾಗಿ ಹಾಕ್ತಾರೆ. ಚಿನ್ನಯ್ಯ ಸಚ್ ಎ ರಿಚ್ ಮ್ಯಾನ್, ಒಬ್ರು ಇಷ್ಟು ದೊಡ್ಡ ವಕೀಲರನ್ನ ಹೈಯರ್ ಮಾಡ್ಕೊಂಡು ಇವತ್ತು ಹೈಕೋರ್ಟ್ ಮೆಟ್ಲನ್ನ ಏರಿದ್ದಾರೆ. ಬಹಳ ಖುಷಿ ಪಡ್ಬೇಕು. ಚಿನ್ನಯ್ಯ ಅವತ್ ಹೇಳಿದ್ದು ಸುಳ್ಳು ಅಂತ ಆದ್ರೆ ಇವತ್ ಹೇಳಿದ್ ನಿಜಾನ, ಅಥವಾ ಅವತ್ ಹೇಳಿದ್ ನಿಜ ಅಂತ ಆದ್ರೆ ಇವತ್ ಹೇಳಿದ್ ಸುಳ್ಳ ಅನ್ನೋದನ್ನ ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ನೋಡಿ, ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗಿ ಬಂದು ಒಂದು SIT ರಚನೆ ಆಗಿ ಒಂದು ವಿಚಾರದ ತನಿಖೆ ನಡೀತಾ ಇರುವ ಹಂತದಲ್ಲೇ ಚಿನ್ನಯ್ಯ ಮತ್ತೊಮ್ಮೆ ಒಬ್ಬ ಖ್ಯಾತ ವಕೀಲರು, ನುರಿತ ವಕೀಲರು ಇವರನ್ನ ನೇಮಕ ಮಾಡಿ ಚಿನ್ನಯ್ಯ, ಒಬ್ಬ ತೋಟದ ಕೆಲಸ ಮಾಡ್ತಾ ಇದ್ದಂತಹ ಚಿನ್ನಯ್ಯ ಇವತ್ತು ಮತ್ತೆ ಹೈಕೋರ್ಟ್ ಮೆಟ್ಲು ಏರ್ತಾ ಇದ್ದಾರೆ ಅಂತಂದ್ರೆ, ಕಾನೂನು ಎಷ್ಟು ಈಸಿಯಾಗಿ ಇವರ ಕೈಗೆ ಸಿಗ್ತಾ ಇದೆ ಅನ್ನುವಂಥದ್ದು. ಈಸಿಯಾಗಿ ಸಿಗ್ತಾ ಇದೆ ಅಂದ್ರೆ ಎಷ್ಟು ಈಸಿಯಾಗಿ ಚಿನ್ನಯ್ಯ ದುರ್ಬಳಕೆ ಮಾಡ್ಕೋತಾ ಇದ್ದಾನೆ ಅಂತ ಹೇಳ್ಬೋದು. ಮೊದಲಿಗೆ ಚಿನ್ನಯ್ಯ ಸುಪ್ರೀಂ ಕೋರ್ಟ್ಗೆ ಹೋಗಿ ಬಂದು ಮಾಸ್ಕ್ ಮ್ಯಾನ್ ಆಗಿ, ಬುರುಡೆ ಮ್ಯಾನ್ ಆಗಿ, ಬುರುಡೆ ಗ್ಯಾಂಗ್ ಅಲ್ಲಿ ಸೇರಿದ್ದು, ಈಗ ಬುರುಡೆ ಗ್ಯಾಂಗ್ ಇಂದ ಹೊರಗಡೆ ಬಂದು ಹೊಸದಾಗಿ ಬಿಟ್ಟಿರುವಂತಹ ಬುರುಡೆ ಕಥನ, ಇದೆಲ್ಲ ಸೈಡಲ್ಲಿ ಇರೋಣ. ಮೇನ್ ವಿಚಾರ ಏನಪ್ಪಾ ಅಂದ್ರೆ, ಗಿಲಿಯಾರ್ ಟು ಗೋಲ್ಡ್ ಪಿಂಚ್, ಇದ್ರ ಬಗ್ಗೆ ಮಾತಾಡೋಣ. ಒಬ್ಬ ಸಾಮಾನ್ಯ ವ್ಯಕ್ತಿ, ಪತ್ರಕರ್ತ ಅಂತ ಹೇಳ್ಕೊಳ್ತಾರೆ, ಕೆಲವು ಪುಸ್ತಕಗಳನ್ನ ಬರ್ದಿದಾರಂತೆ ಗಿಲಿಯಾರ್ ಅವರು. ಇವರು ಪ್ರೆಸ್ ಮೀಟ್ ಅನ್ನ ಕರೆದು ಗೋಲ್ಡ್ ಪಿಂಚ್ ಹೋಟೆಲ್ ಅಲ್ಲಿ, ಯಾವ್ದಾದ್ರು ಒಂದು ಪ್ರೆಸ್ ಕ್ಲಬ್ ಅಲ್ಲಿ ನಾರ್ಮಲ್ ಆಗಿ ಕರಿಬೋದಿತ್ತು. ಅಷ್ಟು ದೊಡ್ಡ ಐಷಾರಾಮಿ ಹೋಟೆಲ್ ಅಲ್ಲಿ ಎಲ್ಲಾ ಪತ್ರಕರ್ತರಿಗೆ ಅವ್ರಿಗೆ ಇಷ್ಟ ಬರುವಂತಹ ಒಂದು ಒಳ್ಳೆ ಭೋಜನವನ್ನ ಸವಿಯೋ ಅವಕಾಶ ಮಾಡಿಕೊಟ್ಟು ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಕರೆದಿರೋ ಅಂಥದ್ದು ಏನು ನೆಸೆಸಿಟಿ ಇತ್ತು? ಏನು ಸಮಾಜಕ್ಕೆ ಹೇಳ್ತಾ ಇದ್ದಾರೆ ಇವರು? ಚಿನ್ನಯ್ಯ ಅವತ್ತು ಹೇಳಿದ್ದು ಸುಳ್ಳಾಗೋಯ್ತು ಇದೇ ಗಿಲಿಯಾರ್ ಅವ್ರಿಗೆ. ಇವತ್ತು ಚಿನ್ನಯ್ಯ ಹೇಳ್ತಾ ಇರೋದು ಸತ್ಯ ಆಗೋಗ್ಬಿಡತ್ತೆ. 200 ಕೋಟಿ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡ್ತಾರೆ. 50 ಲಕ್ಷ ಚಿನ್ನಯ್ಯನಿಗೆ ಕೊಡ್ತೀವಿ ಅಂತ ಆಮಿಷ ಒಡ್ಡಿದ್ರಂತೆ ಗಿರೀಶ್ ಮಟ್ಟಣ್ಣನವರು. ಈ ವಿಚಾರವಾಗಿ ಮಾತಾಡ್ತಾರೆ. ಪ್ರಕಾಶ್ ರಾಜ್ ಅವರ ವಿರುದ್ಧವಾಗಿ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಕೇರಳದಿಂದ 200 ಕೋಟಿ ಫಂಡ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಸರಿ, ಈಗ ನೀವು ಪ್ರೆಸ್ ಮೀಟ್ ಕರೆದಿರೋದು ನಿಮ್ಮ ಧರ್ಮ ರಕ್ಷಣಾ ಸಮಿತಿಯಿಂದ ಯಾವುದೇ ತಪ್ಪಿಲ್ಲ. ಆದ್ರೆ ನಿಮಗೂ ಕೂಡ ಫಂಡ್ ಎಲ್ಲಿಂದ ಬರ್ತಾ ಇದೆ? ನಿಮ್ದು ಕೂಡ ಲೆಕ್ಕನೇ ಅಲ್ವಾ? ಮತ್ತೆ ನೀವು ಇಷ್ಟು ಸತ್ಯದ ಬಗ್ಗೆ ಮಾತಾಡುವವರು, ಸತ್ಯದ ದಾರಿಯಲ್ಲಿ ನಡೀತಾ ಇರೋರು, ಧರ್ಮ ರಕ್ಷಣೆ ಮಾಡಬೇಕು, ಸಂರಕ್ಷಣೆ ಮಾಡಬೇಕು ಅಂತ ಹೊರಟಿರುವಂತವರು, ಚಕ್ರವರ್ತಿ ಸೂಲಿಬೆಲೆ ಅವರು ಇವತ್ತು ನೋನ್ ಫಾರ್ ನಿಮ್ಮದೇ ಬರೀ ಓಳು ಬಿಡ್ತಾರೆ ಅಂತಾನೆ ಖ್ಯಾತಿ ಇರೋ ಅಂತ ಅವರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು, ಅವ್ರಿಗೆ ಇವಾಗ ಮಾರ್ಕೆಟ್ ಇಲ್ದಂಗೆ ಆಗೋಗಿದೆ BJP ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವರು ಬುಲೆಟ್ ಟ್ರೈನ್ ಬಗ್ಗೆ ಹೇಳಿರೋದಿರ್ಬೋದು, ಚಿನ್ನದ ರಸ್ತೆ ಬಗ್ಗೆ ಹೇಳಿರೋದಿರ್ಬೋದು, ಅದನ್ನೇನಾದ್ರೂ ಈಗ ಮಾತಾಡಿದ್ರೆ ನಾನು ಕಾಮಿಡಿ ಮೋಡ್ಗೆ ಹೋಗ್ಬಿಡ್ತೇನೆ. ಫುಲ್ ಕಾಮಿಡಿ ಆಗೋಗುತ್ತೆ ಶೋ. ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಗಿಳಿಯಾರ್ ಅವರು ಅಲ್ಲಿಂದ ಇಷ್ಟು ದೂರ ಬಂದ್ರು. ಒಂದು ಟೈಮಲ್ಲಿ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ಈ ರೀತಿಯಾಗಿ ಪ್ರಖರ ವಾಗ್ಮಿಗಳು, BJPಯ ಪ್ರಖರ ಭಾಷಣಗಾರರಾಗಿ ಅವರು ಭಾಷಣ ಮಾಡ್ತಾ ಇರೋ ಟೈಮಲ್ಲಿ ಅಡ್ರೆಸ್ಗಿರ್ಲಿಲ್ಲ ಈ ಗಿಲಿಯಾರ್ ಅವರು, ಕ್ಯಾರೆ ಅನ್ನೋರು ಇರ್ಲಿಲ್ಲ. ಇವತ್ತು ಒಂದು ಐಷಾರಾಮಿ ಹೋಟೆಲ್ ಅಲ್ಲಿ ಇಷ್ಟು ದೊಡ್ಡ ಒಂದು ಪ್ರೆಸ್ ಮೀಟ್ ಅನ್ನ ಕರೆದು ಒಂದು ಕಾನ್ಫರೆನ್ಸ್ ರೀತಿಯಲ್ಲಿ ಆರ್ಗನೈಸ್ ಮಾಡಿ TV ವಿಕ್ರಮ್ ಅವರು ಅದನ್ನ ಲೈವ್ ಕೊಟ್ಟು, ನೋಡಿ ಇವರೆಲ್ಲ ಹೆಂಗ್ ಸೇರ್ಕೊಂಡ್ಬಿಟ್ರು ಅಂತ. ಇವರೆಲ್ಲ ಇದನ್ನ ಉದ್ಯಮ ಆಗಿಸ್ಕೊಂಡ್ಬಿಟ್ಟಿದಾರೇನೋ ಅಂತ ಅನ್ಸುತ್ತೆ. ಸಂಬಡಿ ಈಸ್ ಬ್ಯಾಕಿಂಗ್ ದೆಮ್.
ಅಂತ ಅನ್ಸತ್ತೆ. ಅರೆ ನಾವು ನೇರವಾಗಿ ಏನು ಆರೋಪ ಮಾಡಲ್ಲ ಇವ್ರ ರೀತಿ, ಯಾಕಂದ್ರೆ ನಾವು ಆಧಾರಗಳಿಲ್ಲದೆ ಯಾವುದನ್ನು ಆರೋಪ ಮಾಡಲ್ಲ. ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇರುವಂತ ವಿಚಾರ, ಒಬ್ಬ ಸಾಮಾನ್ಯ ವ್ಯಕ್ತಿ ಗಿಳಿಯಾರಿಂದ ಬಂದು ಬೆಂಗಳೂರಿಂದನೋ ಅಥವಾ ಅವ್ರು ಇರೋ ಕಡೆಯಿಂದ ಈ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಕರೆಸ್ಕೊಂಡು ಟಿವಿ ವಿಕ್ರಮ ಅವರು ಹೋಗಿ ಲೈವ್ ಕೊಟ್ಟು ಇನ್ನು ಎಲ್ಲಾ ಮಾಧ್ಯಮಗಳಲ್ಲೂ ಸ್ಟ್ರೀಮ್ ಆಗುವ ಹಾಗೆ ಏನು ಒಂದು ಪೆಟಿಷನ್ನ ಚರ್ಚೆ ಆಗತ್ತೆ. ಚಿನ್ನಯ್ಯ ಹಾಕಿರುವಂತಹ ಪೆಟಿಷನ್. ಯಾರಪ್ಪ ಚಿನ್ನಯ್ಯ ಹೋದ್ರೆ ಹೋಗ್ಲಿ ಅಂತ ನೋಡಿದ್ರೆ ಚಿನ್ನಯ್ಯನ ಪರವಾಗಿ ಇವರೆಲ್ಲ ಪ್ರೆಸ್ ಮೀಟ್ ಮಾಡುವಂಥದ್ದು, ಚಿನ್ನಯ್ಯ ಕೊಟ್ಟಿರುವಂತಹ ಹೇಳಿಕೆಗಳ ಪರವಾಗಿ. ಚಿನ್ನಯ್ಯ ಕೂಡ ಆಫ್ಟರ್ ಆಲ್ ಒಬ್ಬ ಕೂಲಿ ಕಾರ್ಮಿಕ, ಪೌರ ಕಾರ್ಮಿಕ. ಆತನಿಗೆ ಅಷ್ಟು ದೊಡ್ಡ ವಕೀಲರು, ಇವರೆಲ್ಲ ಭಾಷಣಗಾರರು ಬ್ಯಾಕಪ್ ಮಾಡ್ತಾ ಇದ್ದಾರೆ. ಇವತ್ತು ಇವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಅನ್ನ ಒಂದು ಟಿವಿ ಚಾನೆಲ್ಗಳು ಬ್ಯಾಕಪ್ ಮಾಡ್ತಾ ಇದೆ. ಯೂಟ್ಯೂಬ್, ಟಿವಿ ವಿಕ್ರಮ, ಘನತೆ ಎತ್ತ ಟಿವಿ ವಿಕ್ರಮ ಅವ್ರನ್ನ ಇನ್ನೊಂದಿನ ಮಾತಾಡ್ಸಕ್ಕಿದೆ. ನನ್ನ ಬಗ್ಗೆ ಮಾಡಿರೋ ವಿಡಿಯೋಗಳನ್ನ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಸಾಕ್ಷಿ ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೆ ಡಿಲೀಟ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಕೇಳ್ಬೇಕು, ಯಾಕೆ ಡಿಲೀಟ್ ಮಾಡ್ಬಿಟ್ರಿ, ಯಾಕೆ ಸಾಕ್ಷಿಯನ್ನ ನಾಶ ಮಾಡ್ಬಿಟ್ರಿ ನಿಮ್ ಕೈಯಾರ ಅಂತ ಕೂಡ ಕೇಳಕ್ಕಿದೆ. ಜೊತೆಗೆ ಈಗ ಮೇನ್ ವಿಚಾರ, ಈಗ ವಸಂತ ಗಿಳಿಯಾರು ಅವರು ಇಷ್ಟು ದೊಡ್ಡ ಚರ್ಚಾ ವಿಚಾರವನ್ನ ತಗೊಂಡು ಬಂದ್ರು. ಅಷ್ಟು ನೀಟಾಗಿ ಅಲ್ಲಿ ಪ್ರಕಾಶ್ ರಾಜ್ ಅವರು ಹೇಳ್ತಾರೆ, SIT ಮುಖ್ಯಸ್ಥರಾದಂತಹ ಮೊಹಂತಿ ಅವ್ರಿಗೇನೆ ಚಿನ್ನಯ್ಯ ಕಳಿಸಿದ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ನಾನು ಕಳಿಸಿಕೊಟ್ಟಿದ್ದೇನೆ. ಇಟ್ಸ್ ಕ್ಲಿಯರ್. ಮೊಹಂತಿ ಅವ್ರಿಗೇನೆ SIT ಚೀಫ್ ಅವ್ರಿಗೆ ಕಳಿಸಿದ್ದಾರೆ. ಇಲ್ಲಿ ಅನುಮಾನ ಬರುವಂತ ವಿಚಾರಗಳೇನಿದೆ? ಪ್ರಕಾಶ್ ರಾಜ್ ಅವ್ರು ಏನಾದ್ರು ಯಾರ ಹತ್ರನೂ ಮಾತಾಡಬಾರ್ದು ಅಂತ ಏನಾದ್ರು ಅಗ್ರಿಮೆಂಟ್ ಹಾಕೊಂಡಿದಾರ? ಇಲ್ಲ. ಈ ಬಿಲೀವ್ಸ್ ಇನ್ ಗಾಡ್ ಅಂದ್ರೆ ಏನು, ನೇರವಾಗಿ ಅಲ್ದೆ ಹೋದ್ರು ಅವರ ವೈಫ್ ಮಾಡುವ ಎಲ್ಲಾ ದೇವರ ಕೆಲಸಗಳಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಇವ್ರಿಗೇನು ಸಿಗ್ಲಿಲ್ಲ. ಅವರನ್ನ ಏನು ಧರ್ಮ ವಿರೋಧಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಏನೋ ವರ್ಕೌಟ್ ಆಗ್ಲಿಲ್ಲ. ಆದ್ರೆ ಇಲ್ಲಿ ಸಂರಕ್ಷಣೆ ಮಾಡಕ್ ಹೊರಟಿದ್ದಾದ್ರೂ ಏನು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಧರ್ಮ ಸಂರಕ್ಷಣಾ ಸಮಿತಿ ಮಾಡಿ ನಮ್ಮ ಗಿಳಿಯಾರವರು ಗಿಳಿಯಾರಿಂದ ಗೋಲ್ಡ್ ಪಿಂಚಿಗೆ ಬಂದು ಸಂರಕ್ಷಣೆ ಮಾಡಿದ್ದಾದ್ರೂ ಏನು? ಚಿನ್ನಯ್ಯನ ಸುಳ್ಳುಗಳನ್ನ ಅಥವಾ ಚಿನ್ನಯ್ಯನ ಸತ್ಯಗಳನ್ನ, ಚಿನ್ನಯ್ಯ ಮೊದ್ಲೇ ಹೇಳಿದ್ದು ಸತ್ಯನ, ಇವಾಗ ಹೇಳಿದ ಸತ್ಯನ, ಅದು ತನಿಖೆ ಆದ್ರೆ ಮಾತ್ರ ಗೊತ್ತಾಗುವಂಥದ್ದು. ಮತ್ತೆ ಇದು ಪೆಟಿಷನ್ ಅಷ್ಟೇ ಹಾಕಿದ್ದಾರೆ. ಆ ಪೆಟಿಷನ್ ಅಲ್ಲಿ ಅವರ ಪ್ರೇಯರ್ ಏನು, ಆ ಪ್ರೇಯರ್ ಏನ್ ಹೇಳತ್ತೆ, ಆ ಪ್ರೇಯರ್ ಇಂದ ಯಾವ ತನಿಖೆ ಆಗ್ಬೇಕು, ಇದೆಲ್ಲ ಮತ್ತೆ ವಿಚಾರಗಳು, ಅದು ಮುಂದಿನ ವಿಚಾರಗಳು. ಈಗ ಮೊದಲು ಕೊಟ್ಟಿದ್ದಾರಲ್ಲ ಸ್ಟೇಟ್ಮೆಂಟು, ಅದರಿಂದ SIT ರಚನೆ ಆಗಿದೆಯಲ್ಲ, ಆ ವರದಿ ಬರಬೇಕು, SIT ವರದಿ ಬರಬೇಕು, ಅದು ಚಾರ್ಜ್ ಶೀಟ್ ಆಗ್ಬೇಕು. ಆ ನಂತರ ಚಿನ್ನಯ್ಯ ಈಗ ಏನು 2 ಗ್ಯಾಂಗ್ಗಳು ನೀವೇನ್ ಮಾಡ್ಕೊಂಡಿದ್ದೀರಿ, ಯಾವ ಗ್ಯಾಂಗ್ ಜೊತೆಗೆ ಚಿನ್ನಯ್ಯನನ್ನ ಅಕ್ಯೂಸ್ಡ್ ಮಾಡಬೇಕು ಅನ್ನುವಂಥದ್ದು ಆಗ ಗೊತ್ತಾಗ್ತದೆ. ಚಿನ್ನಯ್ಯ ಮೊದ್ಲೇ ಹೇಳಿದ್ದು ಸುಳ್ಳು ಅಂತಾದ್ರೆ ಅದೇ ಕೇಸಲ್ಲೇ ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ಬೋದು, ಅವರು ಅಲ್ಲೇ ಕೊಡ್ಬೋದು ಆತನಿಗೆ. ಇಲ್ಲಿ ಬಂದು ಇನ್ನೊಂದು ರಿಟ್ ಪಿಟಿಷನ್ ಹಾಕ್ಬೇಕು ಅಂತ ಏನೂ ಇಲ್ಲ. ಸರಿ ಆಯ್ತು, ಎಲ್ಲರನ್ನು ಒಟ್ಟಿಗೆ ಅಕ್ಯೂಸ್ಡ್ ಮಾಡ್ಬಿಟ್ಟು ಚಾರ್ಜ್ ಶೀಟ್ ಹಾಕ್ಬೋದಾ? ಒಟ್ನಲ್ಲಿ ಕೋರ್ಟ್ಗೆ ಹೋಗ್ಬೇಕಲ್ವಾ ವರದಿ. ಈ ವಿಚಾರಗಳನ್ನ ಅರ್ಥ ಮಾಡಿಕೊಳ್ಬೇಕಾಗಿರೋದು ಯಾರು ಅಂತ ಕೇಳಿದ್ರೆ ಇದೆ ಏನು, ನಮ್ಮ ಖ್ಯಾತ ಪತ್ರಕರ್ತರು, ಗಿಳಿಯಾರಿಂದ ಗೋಲ್ಡ್ ಪಿಂಚ್ ಅವ್ರಿಗೆ ಬಂದಿರುವಂತವ್ರು, ಜೊತೆಗೆ ಏನು ಚಿನ್ನದ ರಸ್ತೆಯ ಖ್ಯಾತಿಯ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು, ಪ್ರಖರ ವಾಗ್ಮಿಗಳು. ವಾದ ಮಾಡ್ತೀವಿ ಅಥವಾ ಮಾತಾಡ್ತೀವಿ ಅಂತ ಎಲ್ಲವನ್ನೂ ಮಾತಾಡ್ತೀವಿ, ಎಲ್ಲವನ್ನೂ ನಾವು ಸಮರ್ಥನೆ ಮಾಡ್ಕೊಳ್ತೀವಿ ಅಂತಂದ್ರೆ ಚಿನ್ನದ ರಸ್ತೆ ಕಾಮಿಡಿ ಆದಾಗೆ ಆಗ್ಬಿಡುತ್ತೆ. ಕಸಿನ್ ಸಿಸ್ಟರ್ ಬಗ್ಗೆ ಮಾತಾಡಿದ್ರು. ಇದೆಲ್ಲ ನಮಗೆ ಮರೆಯಲಾಗದ ಒಂದು ಭಾಷಣಗಳು. ನಾವ್ ಎಷ್ಟೇ ಬೇಜಾರಲ್ಲಿದ್ರು ನಾವು ಚಕ್ರವರ್ತಿ ಸೂಲಿಬೆಲೆಯವರ ಭಾಷಣಗಳನ್ನು ಕೇಳಿದ್ರೆ ಬಿದ್ದು ನಗ್ತೀವಿ. ಆದ್ರೆ ಈ ರೀತಿಯಾದ ಸೂಕ್ಷ್ಮ ವಿಚಾರಗಳಲ್ಲಿ ಒಂದಷ್ಟು ಜನರ ಹತ್ಯೆಗಳಾಗಿವೆ, ಅದರಲ್ಲಿ ಹೆಣ್ಮಕ್ಳಿದ್ದಾರೆ, ಈ ತರ ವಿಚಾರಗಳಲ್ಲೆಲ್ಲ ಚಕ್ರವರ್ತಿ ಸೂಲಿಬೆಲೆಯವರನ್ನ ಇನ್ವಾಲ್ವ್ ಮಾಡಿಸಿ ಕಾಮಿಡಿ ಮಾಡಿಸ್ಬೇಡಿ ದಯವಿಟ್ಟು. ಇದು ಸೀರಿಯಸ್ ಇಶ್ಯೂ. ಆಗಿದ್ಯಾ ಆಗಿಲ್ವಾ ಅನ್ನೋದನ್ನ ಪೊಲೀಸ್ನವ್ರು ತನಿಖೆ ಮಾಡ್ಲಿ, SIT ಅವ್ರು ಏನ್ ತನಿಖೆ ಮಾಡಿದ್ದಾರೆ ಅದರ ರಿಪೋರ್ಟ್ಸ್ ಹೊರಗಡೆ ಬರ್ಲಿ, ನಂತರ ಚಾರ್ಜ್ ಶೀಟ್ ಆಗತ್ತಾ ಆಗ್ಲಿ. ಚಿನ್ನಯ್ಯ ಯಾರ ಕಡೆಯವನು, ಆ ಕಡೆಯವನ ಈ ಕಡೆಯವನ ಅಂತ ಗೊತ್ತಾಗಿ ಯಾವುದೋ ಒಂದು ಕಡೆಗೆ ಆತ ಅಬೇಟರ್ಸ್ ಯಾರಿದ್ದಾರೆ ಆ ಅಬೇಟರ್ಸ್ ಜೊತೆಗೆ ಸೇರ್ಕೊಂಡು ಜೈಲಿಗೆ ಹೋಗ್ತಾನೋ,
ಇಲ್ಲ ಚಾರ್ಜ್ ಶೀಟೇ ಆಗುತ್ತೋ, ಏನಾಗತ್ತೆ ಅನ್ನೋದನ್ನ ನೋಡೋಣ. ಇದ್ರ ಜೊತೆಗೆ ಕರ್ನಾಟಕದ ಜನರ ಒಂದು ಟ್ಯಾಕ್ಸ್ ಅಮೌಂಟ್ ಇದಕ್ಕೆ ಇನ್ವೆಸ್ಟ್ ಆಗ್ತಾ ಇದೆ. ಸೊ ನಾವು ಎಲ್ಲರೂ ಕೇಳ್ಬೋದು, ನಮ್ಮೆಲ್ಲರಿಗೂ ಕೇಳುವ ಹಕ್ಕಿದೆ. ಅದು ಚಿನ್ನಯ್ಯ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ, ಅವನು ಆಡಿಸ್ತಾ ಇರೋದಕ್ಕೆ ಯಾಕೆ ಸರ್ಕಾರ ಕುಣಿತಾ ಇದೆ. ಫಸ್ಟ್ ಹೇಳಿದ್ರಲ್ಲ, ಹಾಗಾದ್ರೆ ಸತ್ಯಾಂಶ ಕಂಡು ಬಂತ, ಆ ಕೇಸಲ್ಲಿ ಪ್ರೈಮಾ ಫೇಸಿ ಇದ್ದೇ SIT ರಚನೆ ಆಗಿದ್ದ. ಹಾಗಂತ ಇದ್ರೆ ಅದೇ ಕೇಸನ್ನ ಮುಂದುವರಿಸಿದ್ರೆ ಸಾಕಲ್ವಾ, ಈ ರಿಟ್ ಪಿಟಿಷನ್ ಯಾಕೆ? ಸರಿ, ಚಿನ್ನಯ್ಯನಿಗೆ ಹಣ ಜಾಸ್ತಿ ಆಗಿದ್ಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಆತ ಒಬ್ಬ ಪೌರ ಕಾರ್ಮಿಕ. ಯಾರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಹೂ ಇಸ್ ಬಿಹೈಂಡ್ ದಿಸ್? ಕರ್ನಾಟಕ ವಾಂಟ್ಸ್ ಟು ನೋ. ಇದು ಒಂದು ತನಿಖೆ ಆಗ್ಬೇಕು. ಹೂ ಇಸ್ ಬಿಹೈಂಡ್ ಗಿಳಿಯಾರ್ ಟು ಗೋಲ್ಡ್ ಪಿಂಚ್? ನೋಡಿ, ನಾವೆಲ್ಲ ಯಾವುದೋ ಒಂದು ಸಣ್ಣ ಕ್ಯಾಮ್ರಾ ಅಂದ್ರೆ ಮೊಬೈಲ್ ಕ್ಯಾಮ್ರಾದಲ್ಲೇ ನಮ್ಮ ಒಂದು ಪ್ರಿಮೈಸಿಸ್ ಅಲ್ಲೇ ನಾವು ಶೂಟ್ ಮಾಡಿ ಪ್ರಶ್ನೆಗಳನ್ನ ಕೇಳುವಂಥದ್ದು. ಸಾಮಾನ್ಯ ಜನ ನಾವು ಯಾವ ಪ್ರೆಸ್ ಮೀಟು ಕರೀಲಿಲ್ಲ ಅಲ್ವಾ, ಅರ್ಥ ಮಾಡ್ಕೊಳ್ಬೇಕು ನಾವು ವಿಚಾರಗಳನ್ನ. ಆದ್ರೆ ಬಹಳ ಖುಷಿ ಅನ್ಸಿದ್ದೇನಪ್ಪಾ ಅಂತ ಹೇಳಿದ್ರೆ, ಪ್ರಕಾಶ್ ರಾಜ್ ಅವರು ಬಹಳ ಆರಾಮಾಗಿ ಬೆಂಗಳೂರು ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಮೀಟ್ ಕರೆದು ಬಹಳ ಚೆನ್ನಾಗಿ ಮಾರಿಕೊಂಡ ಮಾಧ್ಯಮಗಳು ಸೋಲ್ಡ್ ಔಟ್ ಗೋಧಿ ಮೀಡಿಯಾ ಅಂತ ಹೇಳಿ ನೀಟಾಗಿ ತುಂಬಾ ಚೆನ್ನಾಗಿ ಎಲ್ಲಾ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಹೆಂಗೆ ಹೇಳ್ಬೇಕೋ ಹಂಗಂಗೆ ಹೇಳಿ, ಪಾಪ ಅವರು ತಾಳ್ಮೆ ಕಳ್ಕೊಳ್ಳಿಲ್ಲ. ಆದ್ರೆ ಮಾಧ್ಯಮದವ್ರೆ, ನೀವ್ ಯಾಕೆ ಅಷ್ಟೊಂದು ತಾಳ್ಮೆ ಕಳ್ಕೊಂಡ್ಬಿಟ್ರಿ? ಏನಾದ್ರೂ ನಿಮ್ಗೆ ಟ್ರಿಗರ್ ಆಯ್ತು ಅಂತಂದ್ರೆ ನೀವು ತಪ್ಪು ಮಾಡ್ತಾ ಇದೀರಿ ಅಂತಾನೆ ಅರ್ಥ ಅಲ್ವಾ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ, ಯಾರು ಮಾರಿಕೊಂಡವರು ಯಾರು ಮಾರ್ಕೊಂಡಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಗಿಳಿಯಾರ್ ಅವ್ರಿಗೆ ಅವತ್ತು ಸತ್ಯ ಅನ್ನಿಸ್ಲಿಲ್ಲ, ಅಷ್ಟು ಕಠೋರವಾದ ವಿಚಾರಗಳನ್ನು ಚಿನ್ನಯ್ಯ ಹೇಳ್ತಾ ಇದ್ದ. ಅವತ್ತು ಸತ್ಯ ಅಂತ ಒಂದು ಕ್ಷಣಕ್ಕೂ ಅನಿಸ್ಲಿಲ್ಲ. ಹೆಣಗಳನ್ನ ಊತಾಕಿದ ಕತೆ ಹೇಳಿದ, ಹೆಣಗಳ ಮೇಲಿದ್ದ ಚಿನ್ನವನ್ನು ಕದ್ದ ವಿಚಾರವನ್ನ ಹೇಳಿದ ಚಿನ್ನಯ್ಯ. ಸುಮಾರು ವಿಚಾರಗಳು, ಅದನ್ನೆಲ್ಲ ಕೇಳಿದ್ರೆ ಗಲೀಜ್ ಅನ್ಸುತ್ತೆ ಕೆಲವೊಂದು. ಅಷ್ಟು ಗಲೀಜ್ ವಿಚಾರಗಳನ್ನೆಲ್ಲ ಚಿನ್ನಯ್ಯ ಹೇಳಿದಾಗ ಅದು ಗಲೀಜ್ ವಿಚಾರ ಅನ್ನೋದಕ್ಕೆ ನಮ್ಮ ಗಿಳಿಯಾರ್ ಅವರು ಒಪ್ಕೊಳ್ಳಿಲ್ವೋ ಅಥವಾ ಇವತ್ತು ಪ್ರಕಾಶ್ ರಾಜ್ ಅವ್ರ ಮೇಲೆ ಈ ರೀತಿಯಾದ ಒಂದು ಆರೋಪಗಳು ಬರುವಾಗ ಮಾತ್ರ ಬಹಳ ಖುಷಿಯಿಂದ ಚಿನ್ನಯ್ಯ ಸತ್ಯ ಹೇಳ್ಬಿಡಿದಾನೆ ಅನ್ನುವ ರೀತಿಯಲ್ಲೇನು ಸತ್ಯನೇ ಹೇಳ್ಬಿಡಿದಾನೆ. ಚಿನ್ನಯ್ಯ ಅಂದ್ರೆ ಸತ್ಯವಾನ್ ಸಾವಿತ್ರ. ಈ ಸಾವಿತ್ರಿದು ಮೇಲ್ ವರ್ಷನ್ ಇದ್ರೆ ಇರತ್ತಲ್ಲ, ಆ ರೀತಿಯಾಗಿ ಸತ್ಯ ಹರಿಶ್ಚಂದ್ರ. ಈ ಲೆಕ್ಕಕ್ಕೆ ಇಟ್ಕೊಬಿಟ್ರ ಚಿನ್ನಯ್ಯನನ್ನ? ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಮಗೇನ್ ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಕೇಳಿದ್ರೆ ಮೊದಲು ಏನು ಚಿನ್ನಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅದನ್ನ ಕರೆಕ್ಟಾಗಿ ತನಿಖೆ ಮಾಡಿದ್ರೇನೆ ಇದೆಲ್ಲ ವಿಚಾರಗಳು ಹೊರಗಡೆ ಬರುತ್ತೆ. ಈ ಪೆಟಿಷನ್ನೇ ಅಗತ್ಯ ಇರಲಿಲ್ಲ. ಏನ್ ಚಿನ್ನಯ್ಯ ಇವತ್ತು ಹೈಕೋರ್ಟ್ಗೆ ಹಾಕೊಂಡಿದ್ದಾರೆ, ಈ ಪೆಟಿಷನ್ನ ಅಗತ್ಯನೇ ಇಲ್ಲ. ಚಿನ್ನಯ್ಯ ಅಲ್ಲೇ ಹೇಳ್ಬೋದು, ಇಲ್ಲ ನಾನು ಇಷ್ಟು ದಿನ ಕೊಟ್ಟ ಎಲ್ಲ ಸ್ಟೇಟ್ಮೆಂಟ್ಗಳು ತಪ್ಪಪ್ಪ, ಅವತ್ತೇನು ನಾನು ಕೊಟ್ಟಿದ್ದೇನೆ ಅದೆಲ್ಲ ಹೆದರಿಕೆಯಿಂದ ಕೊಟ್ಟಿದ್ದೆ, ಈಗ ನಾನು ಜರ್ಜರ ಎದ್ರು 183 ಸ್ಟೇಟ್ಮೆಂಟೇ ಮೊದಲು ಕೊಟ್ಟಿದ್ದು, ಅದು ತಪ್ಪು, ಅವತ್ತು ಕೂಡ ನಾನು ಹೆದರ್ಕೊಂಡ್ಬಿಟ್ಟೆ ಕೊಟ್ಬಿಟ್ಟಿದ್ದೆ. ಏನೋ ತನಿಖೆಯಲ್ಲಿ ಹೇಳಿ ಆ ಕೇಸ್ ಮುಗಿದ್ರೇನೆ ಎಲ್ಲ ಮುಗ್ದೋಗುತ್ತೆ. ಈ ಪಿಟಿಷನ್ನ ಅವಶ್ಯಕತೆನೇ ಇರಲಿಲ್ಲ. ಸುಮ್ಮನೆ ಜನರ ಕಣ್ ಕಟ್ಲಿಕ್ಕೆ ಈ ಪಿಟಿಷನ್ ಅಂತ ನನಗನ್ಸುತ್ತೆ. ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಷ್ಟೇ. ಆದ್ರೆ SITಯ ದಿಕ್ಕು, ನ್ಯಾಯಾಲಯದ ದಿಕ್ಕು ಖಂಡಿತ ಚಿನ್ನಯ್ಯನ ಕೈಯಲ್ಲೂ ತಪ್ಸಕ್ಕಾಗಲ್ಲ. ಚಿನ್ನಯ್ಯನ ಹಿಂದೆ ಯಾರಾದ್ರೂ ಇದ್ರೆ ಅವ್ರಿಗೂ ತಪ್ಸಕ್ಕಾಗಲ್ಲ. ಇಲ್ಲ ಚಿನ್ನಯ್ಯನೇ ಬಾರ್ನ್ ಗೋಲ್ಡನ್ ಸ್ಪೂನ್ ಆಗಿ ಇಷ್ಟು ದೊಡ್ಡ ವಕೀಲರನ್ನ ಅಪಾಯಿಂಟ್ ಮಾಡ್ಕೊಂಡು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ವಸಂತ ಗಿಳಿಯಾರ್ ಅಂತವರನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಐಲಿ ಇಂಪಾಸಿಬಲ್. ಗೊತ್ತಿಲ್ಲ ನಮ್ಗೆ ಏನೇನು ಎಲ್ಲೆಲ್ಲಿ ಸಂರಕ್ಷಣೆ ಆಗ್ತಾ ಇದೆ ಅಂತ. ಲೆಟ್ಸ್ ಸಿ ಯಾರ್ಯಾರ ಇಂಟ್ರೆಸ್ಟು ಹೇಗೆ ಸಂರಕ್ಷಣೆ ಆಗುತ್ತೆ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಶೈಲಜಾ ಅಮರ್ನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.